ಮಾಸ್ಕ್ ಮ್ಯಾನ್ ಸಂಬಂಧಪಟ್ಟ ಹಾಗೆ ಟಿವಿ9 ಒಂದಷ್ಟು ಎಕ್ಸ್ಕ್ಲೂಸಿವ್ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿತ್ತು. ಆಗಸ್ಟ್ 18ರಂದು ಭವಿಷ್ಯ ನುಡಿದಿದ್ದಂತ ಟಿವಿ9 ಮಾಸ್ಕ್ ಮ್ಯಾನ್ ಬಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಟಿವಿ9 ಮಾಸ್ಕ್ ಮ್ಯಾನ್ ಬಂಧನ ಮೊದಲು ಬ್ರೇಕ್ ಮಾಡಿದ್ದೆ ಟಿವಿ9. ಈ ಮಾಸ್ಕ್ ಮ್ಯಾನ್ ನ ಬುರುಡೆ ಪ್ಲಾನ್ ಅನ್ನ ಟಿವಿ9 ಬಯಲು ಮಾಡಿತ್ತು. ಇತ್ತ SITಯ ತನಿಖೆಯ ಸಂದರ್ಭದಲ್ಲಿ ಏನೇನೆಲ್ಲ ಬಾಯ್ ಬಿಟ್ಟಿದ್ದ, ಅಸಲಿ ವಿಚಾರ ಏನು, ಆತ ಹೇಳಿದ್ದೇನು, ಟಿವಿ9 ನಲ್ಲಿ SIT ತನಿಖೆಯ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಅವತ್ತೇ ಬ್ರೇಕ್ ಮಾಡಿತ್ತು ಟಿವಿ9. 2014ರ ಬಳಿಕ ನಾನು ತಮಿಳುನಾಡಲ್ಲಿದ್ದೆ. 2023ರಲ್ಲಿ ಒಂದು ಗುಂಪು ನನ್ನನ್ನು ಸಂಪರ್ಕ ಮಾಡಿತ್ತು, ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಇವರು ಧರ್ಮಸ್ಥಳದಲ್ಲಿ ಹೆಣಗಳನ್ನ ಹೂತಿರೋ ಬಗ್ಗೆ ಕೇಳಿತ್ತು. ನಾನು ಕಾನೂನುಬದ್ಧವಾಗಿ ಹೂತಿರೋ ಬಗ್ಗೆ ನಾನು ಹೇಳಿದ್ದೆ ಅವರಿಗೆ. ನಾನು ಲೀಗಲ್ ಆಗಿ ಹೆಣಗಳನ್ನ ಹೂತಿದ್ದೆ ಅಂತ ಹೇಳಿದ್ದೆ. ಇದು 2014ರ ಬಳಿಕ ನಾನು ತಮಿಳುನಾಡಿನಲ್ಲಿದ್ದೆ. ನನ್ನನ್ನು ಒಂದು ಟೀಮ್ 2023ಕ್ಕೆ ಅಂದರೆ ಆ ಇಸ್ವಿಯಲ್ಲಿ ಸಂಪರ್ಕ ಮಾಡುತ್ತೆ. ಅದಾದಮೇಲೆ ಒಂದಷ್ಟು ವಿಚಾರಗಳನ್ನು ಅವ್ರು ಕೇಳ್ತಾರೆ. ಮುಂದೆ ಆಗ ಇದ್ದಂಥ ಸಂದರ್ಭದಲ್ಲಿ ಏನೇನಾಗಿತ್ತು ಅನ್ನೋದ್ರ ಬಗ್ಗೆ. ಲೀಗಲ್ ಆಗಿ ನಾನು ಹೆಣಗಳನ್ನು ಹೊತ್ತಿದ್ದೆ ಅಂತ. ಇನ್ನು ಮಹಿಳೆಯ ದೂರಿನ ನಂತರ ತಪ್ಪು ಹೇಳಿಕೆಯನ್ನು ನೀಡಲು ನನಗೆ ಇನ್ಫಾರ್ಮೇಷನ್ ಅಂದರೆ ಒಂದು ಸೂಚನೆ ಇತ್ತು. 2023ರ ಡಿಸೆಂಬರ್ನಲ್ಲಿ ತಮಿಳುನಾಡಿನಿಂದ ಕರೆತಂದಿದ್ರು ಅಂತ. ಪೊಲೀಸರ ಮುಂದೆ ಏನು ಹೇಳಬೇಕೆಂದು ಮೂವರು ನನಗೆ ಅಷ್ಟು ಬ್ರೀಫ್ ಮಾಡಿದ್ರು. ಬುರುಡೆ ಕೊಟ್ಟು ಪೊಲೀಸರಿಗೆ ಶರಣಾಗೋದಕ್ಕೆ ಗುಂಪು ಹೇಳಿತ್ತು. ಬುರುಡೆ ತಗೊಂಡು ಹೋಗಿ ಪೊಲೀಸರಿಗೆ ನೀನು ಸರೆಂಡರ್ ಆಗಬೇಕು ಅಂತ. ಹೀಗಾಗಿ ಬುರುಡೆ ತಂದು ಗುಂಪು ಹೇಳಿದಂತೆ ನಾನು ನಡೆದುಕೊಂಡೆ ಅಂತ. SIT ವಿಚಾರಣೆಯಲ್ಲಿ ಸ್ಫೋಟಕ ಹೇಳಿಕೆ ನೀಡಿದಂತ ದೂರುದಾರ ಇನ್ನು 2-3 ಕಡೆ ಶೋಧ ನಡೆಸೋದಕ್ಕೆ ದೂರುದಾರ ತಿಳಿಸಿದ್ದಾನೆ. ಇನ್ನೂ ಒಂದು 2-3 ಕಡೆ ಶೋಧ ನಡೆಸಬೇಕು ಅಂತ. ದೂರುದಾರನ ಪ್ರಕಾರವೇ ಇನ್ನೂ ಕೂಡ 2 ಕಡೆ ಶೋಧ ಮಾಡುವಂತ ಸಾಧ್ಯತೆ ಇದೆ. ದೂರುದಾರನ ಹೇಳಿಕೆ ವಿಡಿಯೋ ರೆಕಾರ್ಡ್ ಮಾಡಿರುವಂಥ SIT ಇನ್ನೂ ಕೂಡ ಒಂದು 2-3 ಕಡೆ ಶೋಧ ಮಾಡಬೇಕು ಅಂತ ಈತ ಹೇಳಿದ್ದಾನೆ. ಸೊ ಅಲ್ಲೂ ಕೂಡ ಶೋಧ ನಡೆಸುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಅದನ್ನು ನಿಲ್ಲಿಸಿದ್ದಾರೆ ಶೋಧ ಕಾರ್ಯವನ್ನು. ಯಾಕಂದರೆ ಇದುವರೆಗೂ ಕೂಡ ಯಾವುದೇ ಅಂತ ಔಟ್ಪುಟ್ ಬರಲಿಲ್ಲ. ಏನು ಈತನನ್ನು ಅಲ್ಲಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಅಲ್ಲಿ ಉತ್ಖನನ ಮಾಡಿದಾಗ. ಆದರೆ ಈತ SITಯ ಮುಂದೆ ಏನೇನೆಲ್ಲ ಹೇಳಿದ್ದ ಅಂತ ಟಿವಿ9 ಆಗಸ್ಟ್ 18ನೇ ತಾರೀಕಿಗೆ ಬ್ರೇಕ್ ಮಾಡಿತ್ತು. ರಾಜ್ಯದ ಜನರ ಮುಂದೆ ಇಟ್ಟಿತ್ತು. ಇವತ್ತು ಬೆಳಗ್ಗೆ ಆತನ ಅರೆಸ್ಟ್ ಆಗಿದೆ 5:30ಕ್ಕೆ. ಇನ್ನು ಸುಜಾತ ಭಟ್ ದೂರು ನೀಡುವ ತನಕ ಭಯ ಇತ್ತು. ಕೋರ್ಟ್ನಲ್ಲಿ ಹೇಳಿಕೆ ನೀಡಲು ನನಗೆ ಭಯ ಆಗಿತ್ತು. ಸುಜಾತ ಭಟ್ ದೂರು ನೀಡುವ ತನಕ. ಸುಜಾತ ಭಟ್ ದೂರು ನೀಡಿದ ಬಳಿಕ ಧೈರ್ಯ ತುಂಬಿದ್ರು. ನೋಡಿ, ಈ ಲೇಡಿ ಬಂದು ಕಂಪ್ಲೇಂಟ್ ಕೊಡ್ತಿದ್ದಾರೆ. ಹೀಗಾಗಿ ನೀನು ಬಂದೆ ಅಂತ ನಾನು ಬಂದೆ ಅಂತ ದೂರುದಾರ ಒಪ್ಕೊಳ್ತಾನೆ. ಆ ಕಂಪ್ಲೇಂಟ್ ಕೊಟ್ಟ ಮೇಲೆ ನನಗೂ ಒಂದು ಧೈರ್ಯ ಬಂತು. SIT ಮುಂದೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಂತ ದೂರುದಾರ. ಸುಜಾತ ಭಟ್ ದೂರು ನೀಡುವ ತನಕ ನನಗೆ ಒಂದಷ್ಟು ಹಿಂಜರಿಕೆ ಇತ್ತು. ಆದರೆ ಯಾವಾಗ ಸುಜಾತ ಭಟ್ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟರು ಅಥವಾ ಕೋರ್ಟ್ನಲ್ಲಿ ಹೇಳಿಕೆ ಕೊಡೋ ಸಂಬಂಧಪಟ್ಟ ಹಾಗೆ ನನಗೊಂದಷ್ಟು ಡೌಟ್ಗಳಿದ್ವು. ಆದರೆ ಅದಾದ ನಂತರ ನನಗೂ ಕೂಡ ಧೈರ್ಯ ಬಂತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಒಂದು ಹೆಜ್ಜೆ ಇಡೋಕೆ ಅಂತ. ಆದರೆ ಮಾಸ್ಕ್ ಮ್ಯಾನ್, ಆತನ ಹಿಂದಿದ್ದಂಥ ಟೀಮ್, ಇದೆಲ್ಲವೂ ಕೂಡ ಈಗ SITಯ ತನಿಖೆಯ ಸಂದರ್ಭದಲ್ಲಿ ಹೊರಬರುವಂಥ ನಿರೀಕ್ಷೆ ಇದೆ. ಈಗ ಆತ ಯಾರ್ಯಾರ ಹೆಸರನ್ನು ಹೇಳಿದಾನೆ, ಏನು, ಯಾರು ಆತನಿಗೆ ಸೂಚನೆ ಕೊಟ್ಟಿದ್ದು, ತಮಿಳುನಾಡಿನಲ್ಲಿ ಏನು ಮಾಡ್ತಾ ಇದ್ದ, ಈತನ ಮೂಲ ಏನು, ಯಾವ ಜಿಲ್ಲೆ, ಇದೆಲ್ಲವನ್ನೂ ಕೂಡ ಒಂದೊಂದಾಗಿ SIT ಕೆದಕ್ತಾ ಹೋಗುತ್ತೆ. ಜೊತೆಗೆ ಬಹಳ ಮುಖ್ಯವಾಗಿ ಆತ ಆರಂಭದಲ್ಲಿ ಆರೋಪ ಮಾಡಿದಂಥ ಪ್ರಕಾರ ಕಾನೂನು ಬಾಹಿರವಾಗಿ ಒಂದಿಷ್ಟು, ಅದು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಆತ ಹೇಳಿದ್ದು, ಇಷ್ಟು ಹೆಣಗಳನ್ನು ನಾನು ಹೂತಿದ್ದೆ, ನನಗೊಂದಷ್ಟು ಇನ್ಸ್ಟ್ರಕ್ಷನ್ ಬರ್ತಾ ಇತ್ತು ಅಂತ. ಸೊ ಅದಾದ ನಂತರ ಇದೀಗ ಈ ಎಲ್ಲ ಪ್ಲಾನನ್ನು ಮಾಡಿರುವಂಥದ್ದು ಯಾರು, ಅವರ ಉದ್ದೇಶ ಏನು, ಈತನನ್ನು ಬಳಸ್ಕೊಂಡು ಏನು ಮಾಡುವಂಥ ಲೆಕ್ಕಾಚಾರ ಇತ್ತು ಅನ್ನೋ ಸಂಶಯಗಳು, ಪ್ರಶ್ನೆಗಳು ಜನರಿಗೆ ಮೂಡ್ತಾ ಇತ್ತು.